ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡ್ಕೊಂಡು ಬರ್ತಾ ಇರೋ ರೆಸಿಪಿ ಕ್ಯಾರೆಟ್ ಹಲ್ವಾ. ಈ ಕ್ಯಾರೆಟ್ ಹಲ್ವಾ ಮಾಡೋದು ತುಂಬಾ ಸುಲಭ. ಇದನ್ನು ಚಿಕ್ಕವರಿಂದ ದೊಡ್ಡವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ಫ್ರಿಜ್ಜಲ್ಲಿಟ್ಟು 1 ಅವರ್ ಆದಮೇಲೆ ತಿಂದರೆ ಇದ್ರ ರುಚಿ ಇನ್ನೂ ಜಾಸ್ತಿ. ಇದಕ್ಕೆ ನಾನು ಕ್ಯಾರೆಟ್ ಹಲ್ವಕ್ಕೆ ಕ್ಯಾರೆಟ್ನ ಮುಂಚೆನೇ ತುರಿದು ರೆಡಿ ಮಾಡಿಟ್ಕೊಂಡಿದ್ದೀನಿ. 3 ಕಪ್ ಕ್ಯಾರೆಟ್ ತುರಿ, 1 ಕಪ್ ಹಾಲು, 1 ಕಪ್ ಸಕ್ಕರೆ, ಅರ್ಧ ಕಪ್ ಕೋವಾ ಮತ್ತು ಗೋಡಂಬಿ ಬಾದಾಮಿ ಪೀಸಸ್. ಇಷ್ಟನ್ನು ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೋಬೇಕು. ಈಗ ನಾನು ಒಂದು ಬಾಣಲಿಗೆ 4 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ದೀನಿ. ಈಗ ನಾನು ಗೋಡಂಬಿ ಮತ್ತು ಬಾದಾಮಿ ಎರಡನ್ನು ಸೇರಿಸಿ ನಾನು ಹುರಿತಾ ಇದ್ದೀನಿ. ಅದು ಒಂಬಣ್ಣ ಬರಬೇಕು. ಅಲ್ಲಿ ತನಕ ನಾವು ಗೋಡಂಬಿ ಮತ್ತು ಬಾದಾಮಿನ ಹುರ್ಕೋಬೇಕು. ಸಣ್ಣ ಸಣ್ಣ ಪೀಸ್ ಮಾಡಿಟ್ಟಿದ್ದು ಬೇಗನೆ ಗೋಲ್ಡನ್ ಬ್ರೌನ್ ಕಲರ್ ಬಂದುಬಿಡುತ್ತೆ. ಈ ಕ್ಯಾರೆಟ್ ಹಲ್ವಕ್ಕೆ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಮಾಡಿದ್ರೆ ಕ್ಯಾರೆಟ್ ಹಲ್ವದ ಟೆಕ್ಸ್ಚರೇ ಚೇಂಜ್ ಆಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಗೋಡಂಬಿ ಮತ್ತು ಬಾದಾಮಿ ಒಂಬಣ್ಣ ಬರೋ ತನಕ ನಾನು ಹುರಿತಾ ಇದ್ದೀನಿ. ಈಗ ಒಂಬಣ್ಣ ಬಂದಮೇಲೆ ನಾನೀಗ ಒಂಬಣ್ಣ ಬರ್ತಾಯಿದೆ. ಈಗ ಒಂಬಣ್ಣ ಬಂದಮೇಲೆ ನಾನು ಅರ್ಧ ಕಪ್ ಕೋವಾನ ಸೇರಿಸ್ತಾ ಇದ್ದೀನಿ. ಈ ಅರ್ಧ ಕಪ್ ಕೋವಾ ಸೇರಿಸಿದ್ಮೇಲೆ ಅದು ಫ್ರಿಜ್ಜಿಂದ ತೆಗೆದಿರ್ತೀವಿ. ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಗಟ್ಟಿ ಇದೆ. ಅದನ್ನು ಪ್ರೆಸ್ ಮಾಡಿ ಸ್ಮೂತ್ ಮಾಡಬೇಕು. ಈ ಕ್ಯಾರೆಟ್ ಹಲ್ವಕ್ಕೆ ಕೋವಾ ಎಷ್ಟು ಇಂಪಾರ್ಟೆಂಟ್ ಇದೆ ಅಲ್ಲ. ಈಗ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಉಪಯೋಗಿಸ್ತೀನಿ ಅಂತ ಹೇಳಿದ್ನಲ್ಲ, ಇದೇ ಕಡಲೆ ಹಿಟ್ಟು. ಇದನ್ನು ಹಾಕಿ 1 ನಿಮಿಷ ಅದನ್ನು ಹುರಿದ್ಬಿಟ್ರೆ ಸಾಕು. ಇದು ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾನು 1 ನಿಮಿಷ ಹುರಿದ್ಬಿಟ್ಟು ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ. ಈಗ ಅದೇ ಬಾಣಲಿಗೆ ನಾನು ಕ್ಯಾರೆಟ್ ಹಲ್ವಾ ಮಾಡ್ತೀನಿ. ಕೋವಾ ತುಪ್ಪ ಎಲ್ಲ ಉಳಿದಿರುತ್ತೆ. ಸೊ ಅದೇ ಬಾಣಲಿಗೆ ನಾನು 1 ಕಪ್ ಹಾಲು ಹಾಕ್ತಾಯಿದ್ದೀನಿ. ಒಂದೇ 1 ಕಪ್ ಹಾಲು ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದೇ ನೀರನ್ನ ನಾನು ಬೆರೆಸಿಲ್ಲ. ಈ 1 ಕಪ್ ಹಾಲಿಗೆ ನಾನು ಕ್ಯಾರೆಟ್ ತುರಿ 3 ಕಪ್ ಕ್ಯಾರೆಟ್ ತುರಿ ಇದೆಯಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ ತುರಿ 3 ಕಪ್, ಹಾಲು 1 ಕಪ್. ಈ ಕ್ಯಾರೆಟ್ ತುರಿ ಹಸಿ ಇರುತ್ತೆ. ಈ ಹಾಲಲ್ಲೇ ಅದು ಬೇಯಬೇಕು. ಈಗ 1 ಕಪ್ ಸಕ್ಕರೆ ನಾನು ಸೇರಿಸ್ತಾ ಇದ್ದೀನಿ. ಈಗ ನಾನು ಏನೇನು ಸೇರಿಸಿದ್ದೀನಿ ಅಂದರೆ 1 ಕಪ್ ಹಾಲು, ಅದಕ್ಕೆ 3 ಕಪ್ ಕ್ಯಾರೆಟ್ ತುರಿ ಮತ್ತು 1 ಕಪ್ ಸಕ್ಕರೆ. ಇಷ್ಟನ್ನು ಹಾಕಿ ನಾನು ಹುರಿತಾ ಇದ್ದೀನಿ. ಯಾವುದೇ ನೀರನ್ನ ನಾನು ಉಪಯೋಗಿಸಿಲ್ಲ. ಈಗ ಸಕ್ಕರೆ ಬಿಸಿ ಆದ ತಕ್ಷಣ ನೀರಾಗುತ್ತೆ. ಆ ನೀರಿನಲ್ಲೇ ಈ ಕ್ಯಾರೆಟು ಬೇಯಬೇಕು. ನೋಡಿ, ನೀರು ಬಿಟ್ಟಿದೆ. ಬಿಸಿ ಆದ ತಕ್ಷಣವೇ ಸಕ್ಕರೆ ನೀರು ಬಿಡೋಕ್ಕೆ ಶುರುವಾಗಿದೆ. ಈ ಕ್ಯಾರೆಟು ಇದರಲ್ಲೇ ಬೇಯಬೇಕು. ಎಕ್ಸ್ಟ್ರಾ ನೀರು ಉಪಯೋಗಿಸೋದು ಬೇಡ. ಎಕ್ಸ್ಟ್ರಾ ನೀರು ಉಪಯೋಗಿಸಿದ್ರೆ ಅದ್ರ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. 2ರಿಂದ 3 ನಿಮಿಷ ನಾನು ಬೇಯಿಸಿದ್ದೀನಿ. ಈಗ ನೋಡಿ, ಸಕ್ಕರೆ ನೀರೆಲ್ಲ ಕಡಿಮೆ ಆಗ್ತಾಯಿದೆ. ಕ್ಯಾರೆಟ್ ತುರಿ ಬೇಯ್ತಾ ಇದೆ. ಈಗ ಇನ್ನೂ ಒಂದು 3ರಿಂದ 4 ನಿಮಿಷಕ್ಕೆ ನೋಡಿ, ಸಕ್ಕರೆ ನೀರು ಕಡಿಮೆ ಆಗಿದೆ. ಫೈನಲ್ ಆಗಿ ಈ ಥರ ಸಕ್ಕರೆ ನೀರು ಕಡಿಮೆ ಆದಾಗ ನಿಮ್ಗೆ ಗೊತ್ತಾಗುತ್ತೆ, ಈಗ ಕ್ಯಾರೆಟು ಬೆಂದಿದೆ ಅಂತ. ಇದು ಒಳ್ಳೆ ಟೆಕ್ಸ್ಚರು. ನೀರಾಗಿದ್ದಾಗ ಬಿಡಬೇಡಿ. ನಿಮಗೆ ಇನ್ನೂ ಬೇಕಂದರೆ ಆವಾಗ ಹಾಲು ಬೆರೆಸ್ಕೊಂಡು ಸರ್ವ್ ಮಾಡ್ಕೋಬೋದು. ಆದರೆ ಈ ಸಮಯದಲ್ಲಿ ಮಾತ್ರ ನೀವೇನು ಸೇರಿಸ್ಬೇಡಿ. ಈಗ ನಾವು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಜೊತೆ ಗೋಡಂಬಿ ಬಾದಾಮಿನ ನಾವು ಫ್ರೈ ಮಾಡಿಟ್ಟಿದ್ವಲ್ಲ, ಅದನ್ನು ಸೇರಿಸೋಣ. ಅದನ್ನು ಸೇರಿಸ್ಬಿಟ್ಟು 2 ನಿಮಿಷ ಉರಿಬೇಕು. ಏಕೆಂದರೆ ಕೋವಾ ಈ ಕ್ಯಾರೆಟ್ ಜೊತೆ ಸೇರ್ಕೋಬೇಕು. ಆದ್ದರಿಂದ ನಾವು ಅದನ್ನು 2 ನಿಮಿಷ ಹಾಗೆ ಉರಿಬೇಕು. ನೋಡಿ, 2ರಿಂದ 3 ನಿಮಿಷ ಹುರಿದ ತಕ್ಷಣವೇ ಕೋವಾ ಎಲ್ಲ ಅದ್ರ ಜೊತೆ ಹೊಂದ್ಕೊಂಡ್ಬಿಟ್ಟಿದೆ. ಅದ್ರ ಟೆಕ್ಸ್ಚರ್ ನೋಡಿ, ನಾವು ಹಾಕಿದಾಗ ಕ್ಯಾರೆಟ್ ತುರಿ ಎಷ್ಟಿತ್ತು, ಈಗ ನೋಡಿ ಕ್ಯಾರೆಟು ತುಂಬಾ ಕಡಿಮೆ ಆಗಿದೆ. ತುರಿಯುವಾಗ ಇಷ್ಟೊಂದಿದೆಯಾ ಅಂತ ಅನಿಸುತ್ತೆ. ನೋಡಿ, ಈಗ ಇಷ್ಟೇ ಕ್ವಾಂಟಿಟಿಗೆ ಬಂದು ನಿಂತಿದೆ ಇದು.
ಈಗ ಇದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಈ ಕ್ಯಾರೆಟ್ ಹಲ್ವ ಮಾಡಲಿಕ್ಕೆ ಕ್ಯಾರೆಟ್ ಒಂದು ತುರಿಬೇಕು, ಅದು ಬಿಟ್ಟರೆ ಇನ್ನೆಲ್ಲ ಇಂಗ್ರೀಡಿಯೆಂಟ್ ಈಸಿಯಾಗಿ ಸಿಗುತ್ತೆ. ಇದು ತುಂಬಾ ಈಸಿಯಾಗಿದೆ. ಇದು ಚಿಕ್ಕವರಿಂದ ದೊಡ್ಡವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಇದನ್ನು ಫ್ರಿಜ್ಜಲ್ಲಿಟ್ಟು 1 ಅವರ್ ಆದಮೇಲೆ ಇದನ್ನು ತಿಂದರೆ ಅದ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಚಿಕ್ಕವ್ರಿಗೂ ಇಷ್ಟ ಆಗುತ್ತೆ. ನೀವು ಒಂದ್ಸರಿ ಮನೇಲಿ ಮಾಡಿ ನೋಡಿ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹೊಸೊಬ್ಬರು ಈಗ ಕಲಿತಾ ಇರೋರು ಕೂಡ ಮಾಡ್ಕೋಬೋದು, ಅಷ್ಟು ಈಸಿಯಾಗಿದೆ ಈ ಕ್ಯಾರೆಟ್ ಹಲ್ವ. ನೀವು ಒಂದ್ಸರಿ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ.